ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ಪಕ್ಕದಲ್ಲಿರೋ ಬೆಲ್ ಬಟನ್ ಇದೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ತಿರ್ಬೋದು, ಈ ಥರ ಸ್ಮೂತಾಗಿರುವಂಥ ಚಪಾತಿ ಮಾಡಲಿಕ್ಕೆ ಯಾವ ರೀತಿ ಹಿಟ್ಟನ್ನು ನಾದ್ಕೊಳ್ಳೋದಂತ ಇವತ್ತು ತೋರಿಸ್ತಿದ್ದೀನಿ. ನಾನಲ್ಲಿ ಒಂದು 2 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಸ್ಪೂನ್ನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತಿದ್ದೀನಿ. ಈ ಎಣ್ಣೆ ಮತ್ತು ಉಪ್ಪು ಈ ಗೋಧಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೇರಿಬೇಕು. ಅಲ್ಲಿವರೆಗೂ ನೀವು ಈ ಥರ ಕೈಯಿಂದ ಕಲಿಸ್ಕೊಳ್ಬೇಕಾಗತ್ತೆ. ಹಾಗೆ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಜಾಸ್ತಿನೇ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಒಮ್ಮೆ ಅದು ಸ್ಮೂತ್ ಕೂಡ ಆಗಬಾರ್ದು, ಜಾಸ್ತಿ ಗಟ್ಟಿ ಕೂಡ ಆಗಬಾರ್ದು. ಹಿಟ್ಟು ಚೆನ್ನಾಗಿರುವಂಥ ಸ್ಮೂತಾಗಿರುವಂಥ ಹಿಟ್ಟು ರೆಡಿ ಆಗಬೇಕು. ಅದಕ್ಕೋಸ್ಕರ ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ಳಿ. ನೋಡ್ತಿರ್ಬೋದು, ಇಲ್ಲಿ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ತಿದ್ದೀನಿ. ತುಂಬ ಸಾಫ್ಟಾಗಿ ಸ್ಮೂತಾಗಿ ಹಿಟ್ಟನ್ನು ನಾದ್ಕೊಳ್ಬೇಕಾಗತ್ತೆ. ಕೈಯಿಂದ ಒಂದು 2ರಿಂದ 3 ನಿಮಿಷ ಬಿಡ್ದಂಗೆ ಚೆನ್ನಾಗಿ ನಾದ್ಕೊಳ್ಳಿ. ಸೊ ಇವಾಗ ನೋಡ್ತಿರ್ಬೋದು, ನಾನು ನಾದ್ಕೊಂಡಾದಮೇಲೆ ಇದನ್ನು ಈ ಥರ ಕೈಯಿಂದ ಸೆಟ್ ಮಾಡಿ ಈ ಥರ ಒಂದು ಸರಿ ಟ್ವಿಸ್ಟ್ ಮಾಡಿ ಇದನ್ನು ಒಂದು ಎಂಟಿ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿ ಈ ಥರ ಹಿಟ್ಟು ನಾದೋದ್ರಿಂದ. ಇದರಲ್ಲಿ ಈ ಎಂಟಿ ಬೌಲಲ್ಲಿ ಹಾಕಿ ಮುಚ್ಚಿ ನಾನು ಒಂದು 15 ನಿಮಿಷ ಬಿಡ್ತೀನಿ. ಸೊ 15 ನಿಮಿಷ ಆದಮೇಲೆ ಈ ಹಿಟ್ಟು ನಿಮಗೆ ಚಪಾತಿ ಮಾಡಲಿಕ್ಕೆ ರೆಡಿ ಆಗುತ್ತೆ. ಸೊ ಇವಾಗ ನೋಡ್ತಿರ್ಬೋದು, ಹಿಟ್ಟು ರೆಡಿ ಆಗಿದೆ. ಎಷ್ಟು ಸಾಫ್ಟ್ ಸ್ಮೂತ್ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು. ಇವಾಗ ಇನ್ನೊಂದು ಸರಿ ಚೆನ್ನಾಗಿ ನೀವು ನಾದ್ಕೊಳ್ಬೋದು, ಅಥವಾ ಹಾಗೇ ನಿಮಗೆ ಯಾವ ಆಕಾರಕ್ಕೆ ಚಪಾತಿ ಅಥವಾ ರೋಟಿ ಬೇಕೋ ಆ ಆಕಾರಕ್ಕೆ ಹಿಟ್ಟನ್ನು ತೊಗೊಂಡು ನೀವು ಚಪಾತಿಯನ್ನು ಅಥವಾ ರೋಟಿನ ಪರಾಟನ ಎಲ್ಲ ಮಾಡ್ಕೊಳ್ಬೋದು. ಸೊ ಇದು ರಿಕ್ವೆಸ್ಟೆಡ್ ವಿಡಿಯೋ ಆಗಿರೋದ್ರಿಂದ ನಾನು ಮಾಡಿದ್ದು. ಚಪಾತಿ ಹಿಟ್ಟನ್ನು ನೀವು ಯಾವ ರೀತಿ ನಿಮ್ಮ ಮನೆಯಲ್ಲಿ ಮಾಡ್ತೀರಾ ಅಂತ ತಿಳಿಸ್ಕೊಡಿ ಅಂತ ಹೇಳಿದರು ವ್ಯೂವರ್ಸು. ಸೊ ಇವಾಗ ನೋಡ್ತಿರ್ಬೋದು, ಇದೇ ಥರ ಹಿಟ್ಟನ್ನು ನಾದ್ಕೊಂಡು ಚಪಾತಿ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಈ ವಿಡಿಯೋನ ನಾನು ನಾಳೆಗೆ ಕಂಟಿನ್ಯೂ ಮಾಡ್ತಿದ್ದೀನಿ, ಯಾವ ರೀತಿ ಚಪಾತಿ ಇದರಿಂದ ಮಾಡ್ಕೊಳ್ಬೋದು ಅಂತ. ನೋಡ್ತಾ ಇರಿ ಖಂಡಿತವಾಗ್ಲೂ. ಇದು ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬಿಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಥ್ಯಾಂಕ್ ಯು.